ಕೊನೆಯ ಆಸೆ. ಕಾಲಗಳು ಉರುಳುತ್ತಿದ್ದಂತೆ ರಾಜ ಕೃಷ್ಣದೇವರಾಯರ ತಾಯಿ ಕೂಡ ತುಂಬಾ ವಯಸ್ಸಾಗಿ ವೃದ್ಧರಾಗಿದ್ದರು. ಒಮ್ಮೆ ಅವರ ತಾಯಿ ತುಂಬಾ ಅನಾರೋಗ್ಯಕ್ಕೀಡಾದರು. ಮಹಾರಾಜರಿಗೆ ಅವರ ತಾಯಿಯ ಸಾವು ಹತ್ತಿರವಾದಂತೆ ಭಾಸವಾಯಿತು. ಆಕೆಗೆ ಮಾವಿನ ಹಣ್ಣೆಂದರೆ ತುಂಬಾ ಇಷ್ಟವಿದ್ದಿತು. ಹಾಗಾಗಿ ತನ್ನ ಜೀವನದ ಕೊನೆಯ ದಿನಗಳಲ್ಲಿ ಮಾವಿನ ಹಣ್ಣುಗಳನ್ನು ದಾನ ಮಾಡಬೇಕು ಎಂದು ಬಯಸಿದ್ದಳು. ಹಾಗಾಗಿ ಅವಳು ಮಾವಿನ ಹಣ್ಣುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡುವ ಬಯಕೆಯನ್ನು ರಾಜನ ಬಳಿ ವ್ಯಕ್ತಪಡಿಸಿದ್ದಳು. ಈ ರೀತಿ ದಾನ ಮಾಡಿದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ನಂಬಿದ್ದಳು. ಆದ್ದರಿಂದ ಕೆಲವು ದಿನಗಳ ನಂತರ ರಾಜನ ತಾಯಿ ತನ್ನ ಕೊನೆಯ ಆಸೆಯನ್ನು ಪೂರೈಸಲು ಸಾಧ್ಯವಾಗದೆ ಅವರು ನಿಧನರಾಗಿದ್ದರು. ಆಕೆಯ ಮರಣದ ನಂತರ ರಾಜನು ಎಲ್ಲಾ ವಿದ್ವಾಂಸ ಬ್ರಾಹ್ಮಣರನ್ನು ಕರೆದು ತನ್ನ ತಾಯಿಯ ಕೊನೆಯ ಆಸೆ ಈಡೇರದ ಬಗ್ಗೆ ತಿಳಿಸಿದನು. ಸ್ವಲ್ಪ ಸಮಯದವರೆಗೆ ಮೌನವಾದ ನಂತರ ಒಬ್ಬ ಬ್ರಾಹ್ಮಣ ಹೇಳಿದ, ಇದು ತುಂಬಾ ಕೆಟ್ಟದು ಮಹಾರಾಜ. ಅವರ ಕೊನೆಯ ಆಸೆಯನ್ನು ಪೂರೈಸದಿದ್ದರೆ ಅವರಿಗೆ ಮೋಕ್ಷವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಅವರು ಪ್ರೇತಲೋಕದಲ್ಲಿ ವಿಹರಿಸುತ್ತಲೇ ಇರುತ್ತಾರೆ. ಮಹಾರಾಜರೇ, ಅವರ ಆತ್ಮಕ್ಕೆ ಶಾಂತಿ ಸಿಗಲು ನೀವು ತಕ್ಕ ಕ್ರಮಗಳನ್ನು ಕೈಗೊಳ್ಳಲೇಬೇಕು. ಆಗ ಮಹಾರಾಜರು ಆ ಬ್ರಾಹ್ಮಣನ ಬಳಿ ತಮ್ಮ ತಾಯಿಯ ಕೊನೆಯ ಆಸೆಯನ್ನು ಪೂರೈಸಲು ಏನು ಮಾಡಬೇಕು ಎಂದು ಕೇಳಿದರು. ಆಗ ಆ ಬ್ರಾಹ್ಮಣ ಹೇಳಿದ, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕೆಂದರೆ ನೀವು ಅವರ ಪುಣ್ಯತಿಥಿಯಂದು ಚಿನ್ನದ ಮಾವಿನ ಹಣ್ಣನ್ನು ದಾನ ಮಾಡಬೇಕು. ಹಾಗಾಗಿ ರಾಜನು ತನ್ನ ತಾಯಿಯ ಮರಣ ವಾರ್ಷಿಕೋತ್ಸವದ ದಿನದಂದು ಭೋಜನಕೂಟ ಏರ್ಪಡಿಸಿ ಕೆಲವು ಬ್ರಾಹ್ಮಣರನ್ನು ಕರೆದು ಪ್ರತಿಯೊಬ್ಬರಿಗೂ ಒಂದೊಂದು ಚಿನ್ನದಿಂದ ಮಾಡಿದ ಮಾವಿನ ಹಣ್ಣುಗಳನ್ನು ನೀಡಿದನು. ತೆನಾಲಿ ರಾಮನಿಗೆ ಈ ವಿಷಯದ ಬಗ್ಗೆ ತಿಳಿದಾಗ ಬ್ರಾಹ್ಮಣರು ರಾಜನ ಸರಳತೆ ಮತ್ತು ಮುಗ್ಧತೆಯ ಲಾಭವನ್ನು ಪಡೆಯುತ್ತಿದ್ದಾರೆ ಎಂದು ತಕ್ಷಣವೇ ಅರ್ಥಮಾಡಿಕೊಂಡ. ಹಾಗಾಗಿ ಆ ಬ್ರಾಹ್ಮಣರಿಗೆ ಪಾಠ ಕಲಿಸಲು ಒಂದು ಯೋಜನೆಯನ್ನು ರೂಪಿಸಿದ. ಮಾರನೆಯ ದಿನ ತೆನಾಲಿರಾಮನು ಬ್ರಾಹ್ಮಣರಿಗೆ ಒಂದು ಆಮಂತ್ರಣ ಪತ್ರವನ್ನು ಕಳುಹಿಸಿದನು. ಅದರಲ್ಲಿ ತೆನಾಲಿ ರಾಮ ಅವನ ತಾಯಿಯ ಪುಣ್ಯತಿಥಿಯ ಸಲುವಾಗಿ ಬ್ರಾಹ್ಮಣರಿಗೆ ದೇಣಿಗೆ ನೀಡುವುದಾಗಿ ಬರೆಯಲಾಗಿತ್ತು. ಏಕೆಂದರೆ ಅವಳು ಕೂಡ ಈಡೇರದ ಕೊನೆಯ ಆಸೆಯಿಂದ ಮರಣ ಹೊಂದಿದ್ದಳು. ತನ್ನ ತಾಯಿ ಕೊನೆಯ ಆಸೆ ಈಡೇರದ ಕಾರಣ ಪ್ರೇತಲೋಕದಲ್ಲಿ ವಿಹರಿಸುತ್ತಾಳೆ. ಇದನ್ನು ತಿಳಿದಾಗಿನಿಂದ ನಾನು ತುಂಬಾ ದುಃಖಿತನಾಗಿದ್ದೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗುವುದು ನನ್ನ ಆಶಯವಾಗಿದೆ ಎಂಬುದಾಗಿ ಅದರಲ್ಲಿ ಬರೆದಿತ್ತು. ತೆನಾಲಿರಾಮ ರಾಜನ ಆಸ್ಥಾನದಲ್ಲಿ ವಿದೂಷಕನಾಗಿದ್ದುದರಿಂದ ಅವನ ಮನೆಯಿಂದಲೂ ಬಹಳಷ್ಟು ಧನ ಧಾನ್ಯ ಆಭರಣಗಳು ದಾನವಾಗಿ ಬರಬಹುದೆಂದು ಬ್ರಾಹ್ಮಣರು ಭಾವಿಸಿದ್ದರು. ಅದರಂತೆ ಮಾರನೇ ದಿನ ಬ್ರಾಹ್ಮಣರೆಲ್ಲರೂ ನಿಗದಿತ ಸಮಯಕ್ಕೆ ತಕ್ಕಂತೆ ತೆನಾಲಿರಾಮನ ಮನೆಗೆ ಬಂದರು. ಬ್ರಾಹ್ಮಣರಿಗೆ ರುಚಿಯಾದ ಭೋಜನವನ್ನು ಉಣಬಡಿಸಲಾಯಿತು. ಊಟ ಮಾಡಿದ ನಂತರ ಎಲ್ಲಾ ಬ್ರಾಹ್ಮಣರು ದೇಣಿಗೆ ಸ್ವೀಕರಿಸಲು ಕಾಯತೊಡಗಿದರು. ಆಗ ತೆನಾಲಿರಾಮನು ಕಬ್ಬಿಣದ ಸರಳುಗಳನ್ನು ಬೆಂಕಿಯಲ್ಲಿ ಹಾಕಿ ಕಾಯಿಸತೊಡಗಿದನು. ಇದೇಕೆ ಎಂದು ಬ್ರಾಹ್ಮಣರು ಕೇಳಿದಾಗ ತೆನಾಲಿ ರಾಮ ಹೇಳಿದ, ನನ್ನ ತಾಯಿ ಸಾವಿನ ಸಮಯದಲ್ಲಿ ತೀವ್ರ ಹುಣ್ಣು ನೋವಿನಿಂದ ಬಳಲುತ್ತಿದ್ದರು. ನಾನು ಕಬ್ಬಿಣವನ್ನು ಬಿಸಿ ಮಾಡಿ ಅವರ ಹುಣ್ಣಿಗೆ ಇಡಬೇಕಾಗಿತ್ತು. ಆದರೆ ಅದಕ್ಕೆ ಮುಂಚೆಯೇ ಅವಳು ತೀರಿ ಹೋದಳು. ಈಗ ಅವರ ಆತ್ಮಕ್ಕೆ ಶಾಂತಿ ಸಿಗಲು ನಾನು ಅವರ ಕೊನೆಯ ಆಸೆಯಂತೆ ನಿಮ್ಮ ದೇಹದ ಮೇಲೆ ಈ ಕಬ್ಬಿಣದ ಸರಳಿನಿಂದ ಬರೆ ಎಳೆಯಬೇಕು. ಈ ವಿಷಯವನ್ನು ಕೇಳಿ ಬ್ರಾಹ್ಮಣರು ಬೆಚ್ಚಿಬಿದ್ದರು. ಅವರು ತಕ್ಷಣ ಅಲ್ಲಿಂದ ಹೊರಡಲು ಅಣಿಯಾಗುತ್ತಿದ್ದಂತೆ ಒಬ್ಬ ಬ್ರಾಹ್ಮಣ ಕೋಪದಿಂದ ತೆನಾಲಿರಾಮನಿಗೆ ಹೇಳಿದನು, ನಮ್ಮನ್ನು ಬಿಸಿಯಾದ ಈ ಸರಳುಗಳಿಂದ ಸುಟ್ಟರೆ ನಿಮ್ಮ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗುತ್ತದೆಯೇ? ಇಲ್ಲ ಮಹಾಶಯರೇ, ನಾನು ಸುಳ್ಳು ಹೇಳುತ್ತಿಲ್ಲ. ಸಾಮಾನ್ಯ ಚಿನ್ನವನ್ನು ದಾನ ಮಾಡುವ ಮೂಲಕ ಮಹಾರಾಜರ ತಾಯಿಯ ಆತ್ಮವು ಸ್ವರ್ಗದಲ್ಲಿ ವಿಶ್ರಾಂತಿ ಪಡೆಯುವುದಾದರೆ ನನ್ನ ತಾಯಿಯ ಕೊನೆಯ ಆಸೆಯನ್ನು ನಾನು ಏಕೆ ಪೂರೈಸಬಾರದು? ಇದನ್ನು ಕೇಳಿದ ಬ್ರಾಹ್ಮಣರೆಲ್ಲರಿಗೂ ತೆನಾಲಿರಾಮ ಏನು ಹೇಳಬಯಸುತ್ತಿದ್ದಾನೆಂದು ಅರ್ಥವಾಯಿತು. ಅವರು ತಕ್ಷಣ ಹೇಳಿದರು, ತೆನಾಲಿರಾಮರೇ, ನಮ್ಮನ್ನು ಕ್ಷಮಿಸಿ. ಆ ಚಿನ್ನದ ಮಾವಿನ ಹಣ್ಣುಗಳನ್ನು ನಾವು ನಿಮಗೆ ಕೊಡುತ್ತೇವೆ. ನಮ್ಮನ್ನು ಹೋಗಲು ಬಿಡಿ. ತೆನಾಲಿ ರಾಮ ಚಿನ್ನದ ಮಾವಿನ ಹಣ್ಣುಗಳನ್ನು ತೆಗೆದುಕೊಂಡು ಬ್ರಾಹ್ಮಣರನ್ನು ಬಿಡುತ್ತಾನೆ. ಆದರೆ ದುರಾಸೆಯ ಒಬ್ಬ ಬ್ರಾಹ್ಮಣ ತೆನಾಲಿ ರಾಮನ ಮನೆಯಲ್ಲಿ ನಡೆದ ಎಲ್ಲಾ ವಿಷಯಗಳನ್ನು ರಾಜನ ಬಳಿ ಹೋಗಿ ಹೇಳುತ್ತಾನೆ. ಇದನ್ನು ಕೇಳಿ ಕೋಪಗೊಂಡ ರಾಜನು ತೆನಾಲಿ ರಾಮನನ್ನು ಕರೆದು, ಒಂದು ವೇಳೆ ನಿಮಗೆ ಚಿನ್ನದ ಮಾವಿನ ಹಣ್ಣುಗಳು ಬೇಕಾದರೆ ನೀವು ಅವುಗಳನ್ನು ನನ್ನ ಬಳಿ ಕೇಳಬೇಕಿತ್ತು. ಬ್ರಾಹ್ಮಣರಿಂದ ಅವುಗಳನ್ನು ಕಿತ್ತುಕೊಳ್ಳುವಷ್ಟು ದುರಾಸೆಯು ನಿಮಗೆ ಹೇಗೆ ಬಂತು ಎಂದು ಕೇಳಿದರು. ಇದನ್ನು ಕೇಳಿದ ತೆನಾಲಿರಾಮ ಮಹಾರಾಜರಿಗೆ ಹೇಳಿದ, ಇದು ದುರಾಸೆಯಲ್ಲ ಮಹಾರಾಜರೇ, ನಾನು ಆ ಬ್ರಾಹ್ಮಣರ ದುರಾಸೆಯ ಪ್ರವೃತ್ತಿಯನ್ನು ನಿಲ್ಲಿಸಲು ಪ್ರಯತ್ನ ಪಡುತ್ತಿದ್ದೇನೆ. ಅವರು ನಿಮ್ಮ ತಾಯಿಯ ಮರಣ ವಾರ್ಷಿಕೋತ್ಸವದಂದು ಚಿನ್ನದ ಮಾವಿನ ಹಣ್ಣುಗಳನ್ನು ಸ್ವೀಕರಿಸಬಹುದಾದರೆ ಅವರು ನನ್ನ ತಾಯಿಯ ಮರಣ ವಾರ್ಷಿಕೋತ್ಸವದ ಬಿಸಿ ಕಬ್ಬಿಣದ ಸರಳುಗಳ ಬರೆಯನ್ನು ಏಕೆ ಸಹಿಸಿಕೊಳ್ಳಬಾರದು? ತೆನಾಲಿ ರಾಮನ ಈ ಮಾತುಗಳು ಮಹಾರಾಜರಿಗೆ ಸ್ಪಷ್ಟವಾಗಿ ಅರ್ಥವಾಯಿತು.
ಅವರು ಬ್ರಾಹ್ಮಣರನ್ನು ಕರೆದು ಇನ್ನು ಮುಂದೆ ಭವಿಷ್ಯದಲ್ಲಿ ನಿಮ್ಮ ದುರಾಸೆಯ ಪ್ರವೃತ್ತಿಯನ್ನು ನಾನು ಒಂದು ವೇಳೆ ಈ ರಾಜ್ಯದಲ್ಲಿ ಕಂಡರೆ ನಿಮ್ಮನ್ನು ಈ ರಾಜ್ಯದಿಂದ ಬಹಿಷ್ಕರಿಸುತ್ತೇನೆ ಎಂದು ಅವರಿಗೆ ಹೇಳಿದರು. ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಆಡಿಯನ್ಸ್ಗೋಸ್ಕರವಾಗಿ ಸಂಗತಿಗಳು, ಕಥೆಗಳು, ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ. ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ, ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ. ನಿಮಗಿಷ್ಟ ಆಗುವಂತಹವುಗಳನ್ನು ಕಾಮೆಂಟ್ಗಳಲ್ಲಿ ತಿಳಿಸಿ. ನಾವು ಎಲ್ಲಾ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್